ಶ್ರೀಹರಿ. ಆನಂದ ತೀರ್ಥರೆ, ಮಗಳಿಗೆ ವಿಷಯ ತಿಳಿಸಿದ್ರಾ? ಇಲ್ಲ ಗುರುಗಳೇ, ತಮ್ಮ ಬಾಯಿಂದಲೇ ಬಂದರೆ ಅನುಗ್ರಹ ಆಶೀರ್ವಾದ ಎರಡೂ ಸಿಗುತ್ತೆ ಅಂತ ನಾವು ಹೇಳಲಿಲ್ಲ. ಅಮ್ಮ, ಏನು ವಿಷಯ? ಸ್ವಲ್ಪ ಸುಮ್ಮನಿರು. ಗುರುಗಳ ಮುಂದೆ ಹಾಗೆ ಕೇಳ್ತಾರೇನು? ಸ್ವಲ್ಪ ತಾಳ್ಮೆ ಇರಲಿ. ತಿಮ್ಮಣ್ಣ ಭಟ್ಟನ ಬಗ್ಗೆ ನಾನು ಹೇಳೋದೇನಿದೆ, ಎಲ್ಲವೂ ನಿಮಗೆ ತಿಳಿದಿರೋ ವಿಷಯ. ಅವನ ದುರ್ವಿಧಿ ತಂದೆ ತಾಯಿ ಇಬ್ಬರನ್ನು ಏಕಕಾಲದಲ್ಲಿ ಕಳೆದುಕೊಂಡ. ಹಾಗೆ ಅಂತ ಜೀವನ ಸಾಗಿಸೋಕೆ ಯಾವ ತೊಂದರೆನೂ ಇಲ್ಲ. ಈಗ ಹೆತ್ತವರ ಸ್ಥಾನದಲ್ಲಿ ಮಠ ನಿಲ್ಲುತ್ತದೆ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯಃ ಶುಭಂ ಭವತು. ಆಂಗೀರಸ ಆಯಾಸ್ಯ ಗೌತಮೇತಿ ತ್ರಯ ಋಷಯಃ ತಿಮ್ಮಣ್ಣ ಭಟ್ಟ ಶರ್ಮ ಅಹಂಬೋ ಅಭಿವಾದಯೇ. ಶ್ರೀಹರಿ. ಆನಂದ ತೀರ್ಥರೆ, ಇವನೇ ತಿಮ್ಮಣ್ಣ ಭಟ್ಟ. ವೀಣೆ. ಈ ವೀಣೆ ಯಾರ್ದು ಅಂತಾನೆ ಗೊತ್ತಿಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ವೀಣೆ ತಿಮ್ಮಣ್ಣ ಭಟ್ಟ ಅಂತ ಅಭಿಮಾನದಿಂದ ಕರೀತಾರೆ. ಈ ವೀಣೆ ತಿಮ್ಮಣ್ಣ ಭಟ್ರದು. ಹೌದು, ವೀಣೆಯಲ್ಲಿ ಇವರ ತಂದೆ ಕನಕಾಚಲರಷ್ಟೇ ಪ್ರವೀಣ. ತಿಮ್ಮಣ್ಣ, ಈಗ ನೀನು ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸಬೇಕಾದ ಕಾಲ. ಈಕೆ ಗೋಪಿಕಾಂಬ, ಆನಂದ ತೀರ್ಥರ ಮಗಳು. ಮೂಲರಾಮನ ಪ್ರೇರಣೆಯಂತೆ ನಾನು ನಿಮ್ಮಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಬೇಕು ಅಂತ ದೊಡ್ಡ ಗುರುಗಳ ಆಜ್ಞೆ. ಇದಕ್ಕೆ ನಿನ್ನ ಅಭಿಪ್ರಾಯ? ಗುರುಗಳ ಮಾತಿಗೆ ನಾನೆಂದಾದರೂ ಎದುರಾಡಿದ್ದೇನೆಯೇ? ಯಾವಾಗಲೂ ನನ್ನ ಒಳಿತನ್ನೇ ಬಯಸುತ್ತೀರಿ. ನೀವು ಹೇಳಿದ ಹಾಗೆಯೇ ನಡೆಯುತ್ತೇನೆ. ಆನಂದ ತೀರ್ಥರೆ, ನಿಮ್ಮ ಅಭಿಪ್ರಾಯ? ಗೊಂದಲಗಳು ಬೇಡ ತಾಯಿ. ಎಲ್ಲದಕ್ಕೂ ಮೂಲರಾಮ ಇದ್ದಾನೆ.